ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಆನಂದ ನಿಲಯ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ಇದೆ ನೋಡೋಣ. ಅದಕ್ಕಿಂತ ಮುಂಚೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇಲ್ಲಿ ಸ್ವರನ ಅಪ್ಪ ಅಮ್ಮ ಸ್ವರ ಹೋಗಿ ಅವರ ಅತ್ತೆ ಮಗನ್ನ ಲವ್ ಮಾಡ್ತಿದ್ದಾಳೆ, ಅಂದರೆ ಧರ್ಮನ ತಮ್ಮನ್ನ ಲವ್ ಮಾಡ್ತಿದ್ದಾಳಲ್ಲ ಅಂತೇಳಿ ಇವಳಿಗೆ ಇಷ್ಟ ಇಲ್ಲ. ಅವರು ಸಂಬಂಧಿಕರು, ಅಂದರೆ ಧರ್ಮನ ಅಮ್ಮನ ತಮ್ಮನ ಮನೆ ಇದು. ಅವಳು ಅಕ್ಕ, ಇವನು ತಮ್ಮ ಆಗಬೇಕು. ಹಾಗಾಗಿ ಇವನು ಮನೆನ ಅಡವಿಟ್ಬಿಟ್ಟಿದ್ದಾನೆ, ಬಡ್ಡಿ ಕಟ್ಟಿಲ್ಲ. ಅದಕ್ಕೆ ಸೇಟು ಬಂದು ಬಡ್ಡಿ ದುಡ್ಡು ಕಟ್ಟಿಲ್ಲ ಅಂದರೆ ಮನೇನ ಬರ್ಕೊಟ್ಬಿಡು, ಪೂರ ಬರೆದ್ಬಿಟ್ಟು ಕೊಡು ನನಗೆ, ನಿನಗೆ ಮೇಲೆ ದುಡ್ಡಾಗುತ್ತೆ ಅಷ್ಟು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಜೋರಾಗಿ ಆವಾಜ್ ಆಗ್ತಿದ್ದಾನೆ. ಬಡ್ಡಿ ಕಟ್ಟಿಲ್ಲ, ದುಡ್ಡು ಕಟ್ಟಿಲ್ಲ ಅಂತ ಹೇಳ್ಬಿಟ್ಟು. ಎಷ್ಟು ಹೇಳಿದ್ರೂ ಆಯಿತು ಕಟ್ತೀನಿ, ಏನು ಗಲಾಟೆ ಮಾಡಬೇಡಿ ಅಂದರೆ ಕೇಳ್ತಾ ಇಲ್ಲ. ಕೊಟ್ಟವರು ಬಿಡೋದಿಲ್ಲ, ತುಂಬ ಕಷ್ಟ ಇರುತ್ತೆ. ಹಾಗಾಗಿ ತುಂಬಾ ಬಲವಂತವಾಗಿ ವಸೂಲಿ ಮಾಡೋಕ್ಕೆ ಬಂದಿದ್ದಾನೆ. ಇನ್ನೊಂದು 25 ದಿವಸ ಟೈಮ್ ಕೊಡ್ತೀನಿ, ಅಷ್ಟರೊಳಗೆ ನೀನು ಕಟ್ಟಿದ್ರೆ ಪರವಾಗಿಲ್ಲ, ಕಟ್ಟಲಿಲ್ಲ ಅಂದರೆ ಮನೇನ ಫುಲ್ಲು ನನ್ನ ಇದಕ್ಕೆ ತಗೊಳ್ತೀನಿ ನಾನು ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಇವರು ಬಾಗ್ಲಲ್ಲಿ ಬಂದು ಕೇಳಿಸ್ಕೊತಾ ಇರ್ತಾರೆ ಅವ್ನು ಬಂದು ಮಾತಾಡೋದನ್ನು. ಆವಾಗ ಇವಳು ಒಳಗೆ ಬರ್ತಾಳೆ, ಹೆಂಡ್ತಿ ಒಳಗೆ ಬಂದಿದ್ದು ಸಿಕ್ಕಾಬಟ್ಟೆ ಗಂಡನ ಮೇಲೆ ಕೂಗಾಡ್ತಾಳೆ. ಇರೋದೊಂದು ಮನೆನೂ ಮಾರ್ಕ ತಿಂತೇದಿರಲ್ರಿ, ನಾವು ಎಲ್ರಿ ಹೋಗೋಣ, ನಮ್ಮ ಜೀವನ ಹೆಂಗ್ರಿ, ನಾವು ಯಾವ ಮನೆಗೆ ಹೋಗಿರೋಕ್ಕಾಗುತ್ತೆ, ಏನು ಮಾಡೋಕ್ಕಾಗುತ್ತೆ, ಮಗಳು ಮದುವೆ ಮಾಡಬೇಕು, ಎಲ್ಲಿಂದ ಮಾಡೋದು, ಏನು ಕತೆ ಅಂತ ಜೋರೇ ಕೂಗಾಡ್ತಿರ್ತಾಳೆ. ಆಗ ಅತ್ತೆ ಸುಮ್ಮನಿರಿ ಅತ್ತೆ, ಕೂಗಾಡಬೇಡಿ ಸುಮ್ಮನಿರಿ ಅತ್ತೆ ಅಂತ ಹೇಳ್ತಾ ಇರ್ತಾಳೆ. ಎಷ್ಟು ಹೇಳಿದ್ರೂ ಕೇಳ್ತಾ ಇರಲ್ಲ. ಹೊಟ್ಟೆ ಉರಿಯುತ್ತೆ, ಎಂಥವ್ರಿಗೂ ಮನೆ ಇದ್ದಿದ್ದು ಮನೆ ಹೋಗುತ್ತೆ ಅಂದರೆ ಹೊಟ್ಟೆ ಉರಿಯುತ್ತೆ. ಹಂಗಾಗಿ ಜೋರಾಗಿ ಕೂಗಾಡ್ತಾನೆ ಇರ್ತಾಳೆ. ಆವಾಗ ಸೇಟು ವಾರ್ನಿಂಗ್ ಕೊಟ್ಟು ಹೋಗಿರ್ತಾನೆ ಆಚೆಗೆ. ಅದೇ ಸಮಯಕ್ಕೆ ಇವರಿಬ್ಬರು ಬರ್ತಾರೆ. ಆಮೇಲೆ ಇದೆಲ್ಲ ಇವಳಿಗೆ ಅತ್ತೆ ಅಂತಾಳೆ. ಇವಳು ಸೊಸೆಯೇನೋ, ಇವಳಿಗೆಲ್ಲ ಗೊತ್ತಿರುತ್ತೆ, ಅವ್ರ ಮನೆ ವಿಷಯ ಏನೇನು ಅಂತ A to Z ಗೊತ್ತಿರುತ್ತೆ. ಅದಕ್ಕೇನು ಮಾಡ್ತಾಳೆ ಇವಳು, ಐಡಿಯಾ ಕೊಡ್ತಾಳೆ. ಅಲ್ಲ, ನಿನ್ನ ಮಗಳು ನೀನು ನೋಡಿದ್ರೆ ಅವ್ರ ಮನೆ ಕೊಡಲ್ಲ ಅಂತೀಯ, ಆದರೆ ನಿನ್ನ ಮಗಳು ಬೈಕಲ್ಲಿ ಅವನ ಜೊತೆನೇ ಹೋಗ್ತಾ ಇದ್ದಾಳೆ ಅಂತ ಹೇಳ್ತಾಳೆ. ನೀನೆಲ್ಲಿ ನೋಡಿದೆ ಅಂದಿದ್ದಕ್ಕೆ, ಅಲ್ಲಿ ನೋಡಿದೆ ಕಣತ್ತೆ, ನೀನು ನೋಡಲಿಲ್ವತ್ತೆ ಅಂತ ಹೇಳ್ತಾಳೆ. ನಾನು ನೋಡಲಿಲ್ಲ ಅಂತ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಮನೆಗೆ ಬರ್ತಾಳೆ. ಮನೆಗೆ ಬಂದಾಗ ಈ ಥರ ಮನೆ ಕೈ ಬಿಟ್ಟು ಹೋಗುತ್ತೆ ಅಂತ ಅಳ್ತಾಳೆ, ಕರಿತಾಳೆ, ರಂಪಾಟ ಮಾಡ್ತಾಳೆ, ಎಲ್ಲ ಆಗೋಗುತ್ತೆ. ಇದೆಲ್ಲ ಆಗುತ್ತೆ. ಆವಾಗ ಅವಳು ಅತ್ತೆ ಅಂತಾಳಲ್ವ, ಸೊಸೆಯಾಗಿ ಬಂದಿರ್ತಾಳಲ್ಲ, ಅವಳು ಹೇಳ್ತಾಳೆ, ನಿನಗೊಂದು ಐಡಿಯಾ ಹೇಳ್ತೀನಿ ಇರತ್ತೆ ಅಂತ. ಏನು ಐಡಿಯಾ ಹೇಳು ಅಂತ. ಮತ್ತು ನೀನು ಬೇರೆ ಕಡೆ ಮದುವೆ ಮಾಡೋಕ್ಕೆ ನಿನ್ನ ಹತ್ರ ದುಡ್ಡಿಲ್ಲ. ಈಗ ನೀನು ಮನೆ ಸಾಲ ಕೊಟ್ಟಿರೋನು ಮನೆಗೆ ಬರ್ತೀನಿ ಅಂತಿದ್ದಾನೆ. ಈಗ ಮನೆ ಉಳಿಸ್ಕೊಳ್ಳೋದು ಕಷ್ಟ ಇದೆ. ಹಾಗಾಗಿ ಈಗ ಮದುವೆ ಮಾಡ್ತೀನಿ ಅಂತ ಹೊರಟ್ರೆ ಸುಮಾರು ದುಡ್ಡು ಬೇಕಾಗುತ್ತೆ. ಇದಕ್ಕೆಲ್ಲದಕ್ಕೂ ಒಂದು ಐಡಿಯಾ ಏನು ಅಂದರೆ, ಆ ಸೇಟುಗೇನೆ ಮನೆ ಕೊಡಲ್ಲ ಅಂತೇಳಿ ಈ ಕಡೆ ಇವ್ರ ಮನೆ ಧರ್ಮನ ಮನೆಗೆ, ಸುಮಿತ್ರ ಅಂತಲೇ ಏನೋ ಹೆಸರು ಇವರ ಅತ್ತಿಗೆದು, ಅವ್ರ ಮನೆಗೆ ಮದುವೆ ಮಾಡಿಕೊಟ್ಬಿಟ್ರೆ, ಅವ್ರು ಹೆಂಗೂ ಎಲ್ಲ ಇಷ್ಟಪಟ್ಟಿದ್ದಾರೆ, ಮದುವೆ ಮಾಡಿಕೊಟ್ಬಿಟ್ರೆ ಅತ್ಲಾಗೆ ನಿನಗೂ ದುಡ್ಡಿನ ಖರ್ಚು ಉಳೀತು, ನೀನು ಗಂಡು ಹುಡ್ಕೋ ತಪ್ಪಿತು, ಮನೆ ಹೆಂಗೆ ಉಳ್ಕೊಳ್ಳುತ್ತೆ ನೋಡು, ಯೋಚನೆ ಮಾಡತ್ತೆ ಅಂತ ಹೇಳ್ತಾಳೆ. ಆಮೇಲೆ ಹೌದಲ್ಲ, ಅದು ಒಂದು ಐಡಿಯಾ ಚೆನ್ನಾಗಿದೆ ಅಂತೇಳಿ ರಾತ್ರಿ ಎಲ್ಲ ಯೋಚನೆ ಮಾಡ್ತಾಳೆ. ಆಮೇಲೆ ಇವನಿಗೂ ಅವಳಿಗೂ ಫೋನಲ್ಲಿ ಕಾಂಟ್ಯಾಕ್ಟ್ ಇದ್ದೇ ಇರುತ್ತೆ, ಮಾತಾಡ್ತಲೇ ಇರ್ತಾರೆ. ಆವಾಗ ಅವಳು ಅವತ್ತು ಡೈರಿಲಿ ಬರೆಯೋದನ್ನು ಅಭ್ಯಾಸ ಮಾಡ್ಕೊಂಡಿರ್ತಾಳೆ ಸ್ವರ. ಅದನ್ನು ಬರಿತಾ ಇರ್ತಾಳೆ. ಅಷ್ಟೊತ್ತಿಗೆ ಅವರಮ್ಮ ಅಲ್ಲಿಗೆ ಹೋಗ್ತಾಳೆ. ಬರಿತಾ ಇರುವಾಗ ಅಲ್ಲಿಗೆ ಹೋಗ್ತಾಳೆ, ಏನೋ ಬರಿತಾ ಇದ್ದಾಳೆ ಅಂದ್ಕೊಂಡು ಮನಸ್ಸಲ್ಲಿ, ಸರಿ ಊಟಕ್ಕೆ ಬನ್ನಿ ಎಲ್ಲರೂ ಅಂತ ಹೇಳ್ಬಿಟ್ಟು ಗಂಡನ್ನ ಅವಳನ್ನ ಎಲ್ಲರನ್ನೂ ಕರೀತಾಳೆ. ಆಗ ಊಟಕ್ಕೆ ಬರುವಾಗ ಗಂಡ ಹೇಳ್ತಾನೆ, ಅಕ್ಕ ಒಪ್ಪಲ್ಲ ಕಣೆ, ಅಕ್ಕ ನಿನ್ನ ಮಗಳನ್ನ ತಂದ್ಕೊಳಕ್ಕೆ ಅಕ್ಕ ಒಪ್ಪಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಅವಳು ಹೇಳ್ತಾಳೆ, ಅಕ್ಕ ಅವರೇ ಒಪ್ಪಬೇಕು, ಮೇಯ್ನು ಅವ್ರು ಒಪ್ಪಿದ್ರೆ ಮಾತ್ರ ಆಗುತ್ತೆ, ಇಲ್ಲಾಂದ್ರೆ ಆಗಲ್ಲ, ಅವ್ರನ್ನ ಒಪ್ಪಿಸಿ ನೀವು ಅಂತ ಹೇಳ್ತಾಳೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಮದುವೆ ಮಾಡೋದು ಅಂತ ಆಗಿರುತ್ತೆ.
ಅದೇ ಧರ್ಮನ ಮನೇಲಿ ಒಪ್ಕೊಳ್ಳೋದು ಕಷ್ಟ ಇದೆ. ಯಾಕೆಂದರೆ ಧರ್ಮನ ಮನೇಲಿ ಅವಳ ವಿಷಯ ಅವಳು ನೆರಳು ಕಂಡ್ರೆ ಆಗಲ್ಲ ಸಿಟ್ಟು ಈ ಅಮ್ಮಂಗೆ. ಹಂಗಾಗ್ಬಿಟ್ಟು ಯಾವ ಕಾರಣಕ್ಕೂ ಒಪ್ಪಲ್ಲ ಅಂತ ಆಗಿರುತ್ತೆ. ಅವಳನ್ನು ಒಪ್ಸೋದು ಜವಾಬ್ದಾರಿ, ಒಪ್ಸಿದ್ರೆ ಅವ್ರ ಮನೆಗೆ ಸೊಸೆಯಾಗಿ ಹೋಗ್ಬೋದು ಅಂತ. ನೀನು ಒಪ್ಕೊಂಡ ಅಮ್ಮ ಅಂತ ಕೇಳ್ತಾಳೆ. ಹ್ಞೂ ನಾನು ಒಪ್ಕೊಂಡಿದ್ದೀನಿ, ನನ್ನ ಮಗಳು ಸುಖಕ್ಕಿಂತ ಯಾವುದು ಮುಖ್ಯ ಅಲ್ಲ, ನೀನು ಚೆನ್ನಾಗಿರಬೇಕು ಅಷ್ಟೇ ನನಗೆ ಅಂತ. ಆಮೇಲೆ ನಿಜವಾಗ್ಲೂ ಹೇಳ್ತಾಯಿದ್ದೀಯ ಅಮ್ಮ ಅಂತ. ಹೌದು ನಿಜವಾಗ್ಲೂ ಹೇಳ್ತಾಯಿದ್ದೀನಿ, ನೀನು ಚೆನ್ನಾಗಿರಬೇಕು ನನಗೆ, ನನ್ನ ನಿನ್ನ ಸಂತೋಷಕ್ಕಿಂತನೂ ಬೇರೆ ಯಾವುದು ಮುಖ್ಯ ಅಲ್ಲ ನನಗೆ ಅಂತ ಹೇಳ್ತಾಳೆ. ಸರಿ ಅಂತೇಳ್ಬಿಟ್ಟು ಅಲ್ಲಿಂದ ಬೇಗ ಬೇಗ ತಲೆ ಬಚ್ಕೊಂಡು ಅಲ್ಲಿಂದ ಓಡೋಯ್ತಾಳೆ. ಓಡೋಗಿ ಹೇಳ್ಬೇಕು ಅನ್ನೋ ಅಷ್ಟರೊಳಗೆ ಅವ್ರ ಅತ್ತೆ ಅವರಮ್ಮ, ಏನು ಹೇಳೋದು ಬೇಡ ಇರು, ಇವಾಗ ಅದೆಲ್ಲ ಹೇಳೋಕ್ಕೆ ಹೋಗಬೇಡ, ಮುಂದೆ ನೋಡೋಣಂತೆ ಇನ್ನೂ ಟೈಮ್ ಐತಲ್ಲ ಅಂತ ಹೇಳ್ತಾಳೆ. ಆಮೇಲೆ ಅವಳು ಸೊಸೆ ಅನ್ನಿಸ್ಕೊಂಡವಳು ಹೇಳಿರ್ತಾಳಲ್ಲ, ಅತ್ತೆ ಒಪ್ಕೊಳ್ಳಿ, ಸುಮ್ಮನೆ ಒಪ್ಪಿ ಮಾಡಿ, ವರದಕ್ಷಿಣೆ ದುಡ್ಡು ಉಳಿಯುತ್ತೆ, ಮನೆ ಇದು ಮದುವೆ ಖರ್ಚು ಉಳಿಯುತ್ತೆ, ಪ್ರತಿಯೊಂದು ಉಳಿಯುತ್ತೆ, ಎಲ್ಲ ಅವರೇ ಮಾಡ್ಕೊಬಿಡ್ತಾರೆ, ನಿಮಗೇನು ಖರ್ಚಿರಲ್ಲ, ನೀನು ಆರಾಮಾಗಿ ಹುಡುಗಿನ ರೆಡಿ ಮಾಡಿ ಕಳಿಸಿದ್ರೆ ಸಾಕು ಕಣತ್ತೆ ಅಂತ ಹೇಳಿರ್ತಾಳಲ್ಲ. ಅದಕ್ಕೆ ಒಪ್ಕೊಂತಾಳೆ. ಅಮ್ಮ ಒಪ್ಕೊಂಡ ನೀನು ನಿಜವಾಗ್ಲೂ ಒಪ್ಕೊಂಡಿದ್ಯಮ್ಮ ಅಂತ ಕೇಳ್ತಾಳೆ. ಹ್ಞೂ ಇನ್ನೇನು, ಮಗಳ ಸುಖಕ್ಕಿಂತ ನನಗೆ ಇನ್ನೇನು ಮುಖ್ಯ ಇರುತ್ತೆ, ಹೌದು ಒಪ್ಪಿದ್ದೀನಿ ಅಂತ ಹೇಳ್ತಾಳೆ. ಹೋಗಿ ಅಮ್ಮನ್ನೇ ಒಂದು ರೌಂಡ್ ಇಟ್ಕೊಂಡು ತಿರುಗಿಸ್ಬಿಡ್ತಾಳೆ. ಆಮೇಲೆ ಗಂಡ ಕೇಳ್ತಾನೆ, ನೀನು ನಿಜವಾಗ್ಲೂ ಒಪ್ಪಿದೀಯಾ, ನಿಜವಾಗ್ಲೂ ಒಪ್ಪಿದೀಯಾ, ನಿಜವಾಗ್ಲೂ ಒಪ್ಪಿದೀಯಾ ಅಂತ. ಅಯ್ಯೋ ನಿಮ್ಮ ಅಕ್ಕ ಒಬ್ಬರು ಗಟ್ವಾಣಿ ಅಂದರೆ ಹುಡುಗ ಒಳ್ಳೆಯವನೇ ಅಲ್ವಾ, ಅದಕ್ಕೆ ಒಪ್ಕೊಂಡೆ ಅಂತ ಹೇಳ್ತಾಳೆ. ಸರಿ ಓಕೆ ಅಂತ ಹೇಳ್ಬಿಟ್ಟು ಆಮೇಲೆ ಹಂಗಂತ ಹೇಳಿ ಅಮ್ಮ ಮಗಳು ಇಬ್ಬರೂ ಮಾತಾಡ್ತಾ ಇರ್ತಾರೆ. ಖುಷಿಯಾಗಿರುತ್ತೆ, ತಪ್ಕೊಂಡು ಖುಷಿ ಪಡ್ತಾ ಇರ್ತಾರೆ, ಮಾತಾಡ್ತಾ ಇರ್ತಾರೆ. ಈಗ ಅವನಿಗೆ ವಿಷಯ ಹೇಳಬೇಕು, ನಮ್ಮಮ್ಮ ಒಪ್ಕೊಂಡ್ರು ಅಂತ ಹೇಳಬೇಕು. ಅದಕ್ಕೆ ಅವಳು ಬೇಗ ಇದಕ್ಕೆ ಬರಲ್ಲ. ಈ ಕಡೆ ಮನೆ ಕೈ ಬಿಟ್ಟು ಹೋಗುತ್ತಲ್ಲ ಅಂತ ಮನೆ ಕೈ ಬಿಟ್ಟು ಹೋಗುತ್ತಲ್ಲ ಅಂತೇಳಿ ಯೋಚನೆ ಆಗಿತ್ತು. ಇತ್ಲಾಗಿ ಮದುವೆನೂ ಬೇರೆ ಮಾಡಬೇಕು, ದುಡ್ಡೆಲ್ಲಿಂದ ಬರುತ್ತೆ ಅಂತ ತುಂಬ ಯೋಚನೆ ಮಾಡ್ತಾಯಿದ್ದ. ಈಗ ಎರಡೂ ಸಲೀಸಾಗೋಗುತ್ತೆ. ಈಗ ಅವ್ರ ಅಕ್ಕನ ಹೋಗಿ ಒಪ್ಪಿಸ್ಬೇಕು, ಧರ್ಮನೂ ಒಪ್ಪಿಸ್ಬೇಕು, ಆಮೇಲೆ ಹುಡುಗ ಹುಡುಗಿ ಒಪ್ಕೊಂಡಿದ್ದಾರೆ ಅಂತ ಆಗುತ್ತೆ. ಅಷ್ಟು ದಿನದವರೆಗೂ ವೆಯ್ಟ್ ಮಾಡಬೇಕಾಗತ್ತೆ ಖುಷಿಯಾಗಿ. ಈಗ ಇವಳು ಒಪ್ಪಿಸ್ತಾಳೋ ಅಥವಾ ಅವ್ರ ಅಪ್ಪನೇ ಹೋಗಿ ಅಲ್ಲಿ ಹೇಳಿ ಒಪ್ಪಿಸ್ತಾನೋ ಗೊತ್ತಿಲ್ಲ. ಒಟ್ಟಿಗೆ ಮದುವೆ ಅಂತೂ ಆಗೋದಂತೂ ಗ್ಯಾರಂಟಿ. ಆಮೇಲೆ ಏನು ಕತೆನೋ ಒಂದು ಗೊತ್ತಿಲ್ಲ. ಈಗ ಸದ್ಯಕ್ಕಂತೂ ಮದುವೆ ಆಗುತ್ತೆ. ಬೇರೆ ಕಡೆ ನೋಡಿಸಿ ಕೇಳಿಸಿ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.